ವೆಲ್ಕಮ್ ಟು ವಿದ್ಯಾಸಿಸ್ನಲ್ಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಗೀ ರೈಸ್ ಮತ್ತು ಶಾಯಿ ರಸಮ್ ಮಾಡುವ ವಿಧಾನ ಹೇಳಿಕೊಡ್ತೀವಿ. ಬರ್ರಿ ಏನೇನು ಬೇಕಂತ ನೋಡ್ಕೊಂಡು ಬರೋಣ. ಹಸಿ ಅಲ್ಲ, 2 ಈರುಳ್ಳಿ, 2 ಟೊಮ್ಯಾಟೊ, ಕಾಜು, ದ್ರಾಕ್ಷಿ, 2 ಏಲಕ್ಕಿ, 4 ಮೆಣಸಿನ್ಕಾಯಿ, ಅರಿಶಿನ, ಗರಂ ಮಸಾಲ, ಹಾಲು, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ, ಎಣ್ಣೆ, ತುಪ್ಪ ಮತ್ತು 2 ವಾಟೆ ಬಾಸುಮತಿ ಅಕ್ಕಿ ಅರ್ಧ ಗಂಟೆ ತೋಸಿ ಇಟ್ಕೊಂಡೇವಿ. ಮೊದ್ಲಿಗ ಕುಕ್ಕರ್ ತಗೊಂಡ ಅದು ಬಿಸಿ ಆದ್ಮೇಲೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ರಿ. ನಿಮಗೆ ಬರೀ ತುಪ್ಪ ಅಷ್ಟೇ ಬೇಕಂದ್ರೂ ನೀವು ಹಾಕೋಬೋದು. ಈಗ ತೋಸಿಟ್ಟಿದ್ದು 2 ವಾಟೆ ಬಾಸುಮತಿ ಅಕ್ಕಿ ಹಾಕೊಂಡು ಹುರ್ಕೋರಿ. ನೀರಿನ ಅಂಶ ಹೋಗೋ ತನಕ ಹುರ್ಕೋರಿ. ಎರಡು ವಾಟೆ ಅಕ್ಕಿಗೆ 2 ವಾಟೆ ನೀರು ಹಾಕೋರಿ. ನೀವೇನಾದರೂ ನಾರ್ಮಲ್ ಅಕ್ಕಿಯಿಂದ ಮಾಡೋದಿದ್ರೆ 1 ವಾಟೆ ಅಕ್ಕಿಗೆ 2 ವಾಟೆ ನೀರು ಹಾಕ್ರಿ. ಚಂದಾಗಿ ಕಲಸಿ 1 ಸಿಟಿ ಮಾಡ್ರಿ. ಒಂದು ಕಡಾಯಿ ಇಟ್ಕೊಂಡು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ ಮತ್ತು ಉಳ್ಳಾಗಡ್ಡಿ, ಇನ್ನೊಂದು ಹೆಸರು ಅದಕ್ಕೆ ಈರುಳ್ಳಿ, ಆಮೇಲೆ ಅಲ್ಲ, ಮೆಣಸಿನ್ಕಾಯಿ, 2 ಏಲಕ್ಕಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಉಪ್ಪು ಹಾಕೋರಿ ಜಲ್ದಿ ಸಾಫ್ಟ್ ಆಗಾಕ. 2 ನಿಮಿಷ ಮುಚ್ಚಳ ಮುಚ್ಚಿ ಇಡ್ರಿ. ಹುರ್ಕೊಂಡಿದ್ದ ಮಸಾಲ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ 1 ವಾಟೆ ತೆಗೆದಿಟ್ಕೊಂಡಿದ್ದ ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೋರಿ. ಒಂದು ಬೋಗುಣಿ ತಗೊಂಡ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ರಿ. ಆಮೇಲೆ ರುಬ್ಕೊಂಡಿದ್ದ ಮಸಾಲ ಹಾಕೋರಿ. ಚಂದಾಗಿ ಮಿಕ್ಸ್ ಮಾಡ್ರಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಕೆಂಪು ಖಾರದ ಪುಡಿ, ಚಿಟಿಕೆ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಲು ಹಾಕೊಂಡು ಕಲಿಸ್ಕೊರಿ. ನಿಮಗೆ ರಸಮ್ ಏನಾದರೂ ಗಟ್ಟಿ ಆಗೈತಿ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕೊಂಡು ಕುದಿಸ್ಕೋರಿ. ಈಗ ನಮ್ದು ಶಾಯಿ ರಸಮ್ ರೆಡಿ ಆಗೈತಿ. ಒಂದು ಕಡಾಯಿ ತಗೊಂಡು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋರಿ. ದ್ರಾಕ್ಷಿ, ಗೋಡಂಬಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದ ಹಸಿ ಮೆಣಸಿನಕಾಯಿ ಹಾಕಿ ಹುರ್ಕೋರಿ. ಇದನ್ನ ನಾವು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದ ರೈಸಿಗೆ ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೋರಿ. ಈ ರೈಸ್ ಮತ್ತು ಶಾಯಿ ರಸಮ್ ಈಗ ರೆಡಿ ಟು ಈಟ್. ನೀವು ಟ್ರೈ ಮಾಡ್ರಿ ಮತ್ತು ನಮಗೆ ಹೆಂಗಾಗೈತಿ ಅಂತ ಹೇಳೋದು ಮರಿಬೇಡ್ರಿ. ಮತ್ತು ನಮ್ಮ ಚಾನಲಿಗೆ ಮರಿದ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಸ್ಟೇ ಟ್ಯೂನ್ಡ್.